ನಮಸ್ಕಾರ ಮನಿ ನೈನ್ ಕನ್ನಡದ ಎಕ್ಸ್ಪ್ಲೈನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ ಇನ್ಶೂರೆನ್ಸ್ ಪಾಲಿಸಿ ಲೋನ್ಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ನೋಯ್ಡಾದಲ್ಲಿ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವ ರಾಜನ್ಗೆ ತನ್ನ ಮಗಳ ಚಿಕಿತ್ಸೆಗೆ 80,000 ರೂಪಾಯಿ ಹೊಂದಿಸೋದಕ್ಕೆ ತುಂಬಾ ತೊಂದರೆ ಆಗುತ್ತೆ. ಅಷ್ಟೆಲ್ಲ ಹಣವನ್ನು ಎಲ್ಲಿಂದ ತೆಗೆದುಕೊಂಡು ಬರುವುದು ಅಂತ ಯೋಚನೆ ಮಾಡ್ತಾ ಇರುವಾಗ ಮನೆಯಿಂದಾನೇ ಎಷ್ಟು ಹಣವನ್ನು ತಾನು ಸಂಗ್ರಹಿಸಬಹುದು ಎಂಬ ಐಡಿಯಾ ಸಿಗುತ್ತೆ. ಇನ್ಶೂರೆನ್ಸ್ ಪಾಲಿಸಿಯ ಮೇಲೆ ನೀವು ಸಾಲವನ್ನು ಪಡೆಯಬಹುದು ಅಂತ ಅವರ ಇನ್ಶೂರೆನ್ಸ್ ಐಡಿಯಾ ಕೊಟ್ಟಾಗ ರಾಜನ್ಗೆ ಒಂದು ನೆಮ್ಮದಿಯ ನಿಟ್ಟುಸಿರು ಬಂದಂತಾಯಿತು. ನೋಡಿ, ಜೀವ ವಿಮೆ ಬರೀ ಹಣಕಾಸಿನ ರಿಸ್ಕ್ಗಳನ್ನು ಕವರ್ ಮಾಡುವುದಷ್ಟೇ ಅಲ್ಲ, ಸಂಕಷ್ಟದ ಸಮಯದಲ್ಲಿ ಸಾಲ ಪಡೆಯೋದಕ್ಕೂ ಕೂಡ ಈ ವಿಮೆಯ ಪಾಲಿಸಿ ಸಹಾಯ ಮಾಡುತ್ತೆ. ಹಠಾತ್ತನೇ ಹಣಕಾಸಿನ ಅಗತ್ಯವಿದ್ದಾಗ ಜನಸಾಮಾನ್ಯವಾಗಿ ಸ್ನೇಹಿತರು ಮತ್ತು ಸಂಬಂಧಿಗಳ ಬಳಿ ಸಹಾಯವನ್ನು ಕೇಳ್ತಾರೆ. ಯಾರು ಹಣವನ್ನು ಕೊಡದಿದ್ದರೆ ವೈಯಕ್ತಿಕ ಸಾಲ ಅಥವಾ ಕ್ರೆಡಿಟ್ ಕಾರ್ಡ್ ಸಾಲವನ್ನು ಕೂಡ ತೆಗೆದುಕೊಳ್ತಾರೆ. ಕ್ರೆಡಿಟ್ ಕಾರ್ಡ್ನಿಂದ ಸುಲಭವಾಗಿ ಹಣ ಪಡೆಯೋದ್ರಿಂದ ಇದು ಹೆಚ್ಚು ಜನಪ್ರಿಯವಾಗಿದೆ. ಆದರೆ ಕ್ರೆಡಿಟ್ ಕಾರ್ಡ್ನಲ್ಲಿ 16ರಿಂದ 48% ವಾರ್ಷಿಕವಾದ ಬಡ್ಡಿ ಬೀಳುತ್ತೆ. ಇನ್ನು ಎಂಡೋಮೆಂಟ್ ಅಥವಾ ಮನಿ ಬ್ಯಾಕ್ನಂತಹ ಸಾಂಪ್ರದಾಯಿಕ ಜೀವ ವಿಮೆಯ ಪಾಲಿಸಿಗಳು ನಿಮ್ಮ ಬಳಿ ಇದ್ದರೆ ಕಡಿಮೆ ಬಡ್ಡಿ ದರದ ಸಾಲವನ್ನು ಪಡೆಯೋದಕ್ಕೆ ನೀವು ಅದನ್ನು ಬಳಸ್ಕೋಬಹುದು. ಈಗಂತೂ ಬಹುತೇಕ ಎಲ್ಲ ಇನ್ಶೂರೆನ್ಸ್ ಕಂಪನಿಗಳು ಈ ಸೌಲಭ್ಯವನ್ನು ನೀಡ್ತವೆ. ಹೀಗಾಗಿ ಇದನ್ನು ಕ್ರೆಡಿಟ್ ಕಾರ್ಡ್ ಅಥವಾ ಪರ್ಸನಲ್ ಲೋನ್ಗಳಿಗೆ ಹೋಲಿಕೆ ಮಾಡೋದು ತುಂಬಾ ಸುಲಭವೂ ಕೂಡ ಆಗಿದೆ. ಇನ್ಶೂರೆನ್ಸ್ ಪಾಲಿಸಿಯ ಮೇಲೆ ಸಾಲವನ್ನು ತೆಗೆದುಕೊಳ್ಳುವ ಪ್ರಕ್ರಿಯೆ ತುಂಬಾ ನೇರವಾಗಿದೆ. ಇದರಿಂದ ನಿಮ್ಮ ಇನ್ಶೂರೆನ್ಸ್ ಕವರೇಜ್ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. ಕೆಲವು ಬ್ಯಾಂಕುಗಳು ಮತ್ತು NBFCಗಳು ಜೀವ ವಿಮೆಯ ಪಾಲಿಸಿಗಳ ಮೇಲೂ ಕೂಡ ಸಾಲವನ್ನು ಕೊಡ್ತಾ ಇವೆ. ಅಷ್ಟೇ ಅಲ್ಲ, ಕೆಲವು ಸಂಸ್ಥೆಗಳು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳು ಅಂದರೆ ಯುಲಿಪ್ಗಳ ಮೇಲೂ ಕೂಡ ಸಾಲವನ್ನು ಕೊಡ್ತವೆ. ಇನ್ನು ಜೀವ ವಿಮೆ ಪಾಲಿಸಿಯ ಮೇಲೆ ಪಡೆಯುವ ಸಾಲದ ಮೊತ್ತ ಪಾಲಿಸಿಯ ಶರಣಾಗತಿ ಮೌಲ್ಯದ ಮೇಲೆ ನಿರ್ಧಾರ ಆಗುತ್ತೆ. ಮೆಚುರಿಟಿಗೂ ಮೊದಲೇ ಪಾಲಿಸಿ ಸರೆಂಡರ್ ಮಾಡಿದರೆ ನಿರ್ದಿಷ್ಟ ಮೊತ್ತವನ್ನು ಇನ್ಶೂರೆನ್ಸ್ ಕಂಪನಿಗಳು ನೀಡ್ತವೆ. ಇದನ್ನು ಸರೆಂಡರ್ ವ್ಯಾಲ್ಯೂ ಅಂತ ಕರೆಯಲಾಗುತ್ತೆ. ಪಾವತಿ ಮಾಡಿದ ಪ್ರೀಮಿಯಂನ ಆಧಾರದಲ್ಲಿ ಈ ಮೌಲ್ಯವನ್ನು ಲೆಕ್ಕ ಮಾಡಲಾಗುತ್ತೆ. 3 ವರ್ಷದವರೆಗೆ ಪ್ರೀಮಿಯಂ ಪಾವತಿ ಮಾಡಿದರೆ ಮಾತ್ರ ಪಾಲಿಸಿ ಸರೆಂಡರ್ ಮಾಡಬಹುದು. ಇನ್ನು ಸರೆಂಡರ್ ಮೌಲ್ಯದ 80ರಿಂದ 90% ಜೀವ ವಿಮೆಯ ಕಂಪನಿಗಳು ಸಾಲವನ್ನು ಕೊಡ್ತವೆ. ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಯುಲಿಪ್, ಇದರ ಮೇಲೆ ಒಂದು ಕಂಪನಿಯು ಸಾಲ ಸೌಲಭ್ಯವನ್ನು ನೀಡಿದರೆ ಫಂಡ್ ಮೌಲ್ಯದ 50% ನೀವು ಹಣವನ್ನು ಪಡ್ಕೋಬಹುದು. ಇದಕ್ಕೆ ಸಂಬಂಧಿಸಿದ ನಿಯಮಗಳು ಬ್ಯಾಂಕ್ನಿಂದ ಬ್ಯಾಂಕಿಗೆ ಮತ್ತು ಕಂಪನಿಯಿಂದ ಕಂಪನಿಗೆ ಬದಲಾಗಬಹುದು ಕೂಡ. ಓಕೆ, ಇನ್ನು ಜೀವ ವಿಮೆಯ ಪಾಲಿಸಿಗಳ ಮೇಲಿನ ಸಾಲ ಸುರಕ್ಷಿತವಾಗಿರುತ್ತೆ. ಹೀಗಾಗಿ ಇದು ಸುಲಭವಾಗಿ ಸಿಗುತ್ತೆ ಮತ್ತು ಕಡಿಮೆ ವೆಚ್ಚದ್ದಾಗಿರುತ್ತೆ. ಸದ್ಯ ಇಂತಹ ಸಾಲಗಳಿಗೆ 9ರಿಂದ 12% ವಾರ್ಷಿಕ ಬಡ್ಡಿಯನ್ನು ವಿಮೆ ಕಂಪನಿಗಳು ವಿಧಿಸ್ತವೆ. ಇದೇ ರೀತಿ ಮಾರ್ಕೆಟ್ನಲ್ಲಿ ಲಭ್ಯವಿರುವ ಇತರ ಆಯ್ಕೆಗಳಿಗೆ ಹೋಲಿಸಿದರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿಗಳು ಅತಿ ಕಡಿಮೆ ಬಡ್ಡಿ ದರವನ್ನು ಹೊಂದಿರ್ತವೆ. ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಮೇಲೆ ಸಾಲ ನೀಡುವುದಕ್ಕೂ ಕಂಪನಿಗಳು ನಿರ್ದಿಷ್ಟವಾದ ಅರ್ಜಿಯ ಫಾರ್ಮ್ಯಾಟ್ಗಳನ್ನು ಹೊಂದಿರ್ತವೆ. ಅರ್ಜಿಯನ್ನು ಹಾಕೋರು ಈ ಫಾರ್ಮ್ಯಾಟ್ಗಳನ್ನು ಭರ್ತಿ ಮಾಡಿ ಅದನ್ನು ಆ ಇನ್ಶೂರೆನ್ಸ್ ಕಂಪನಿಯ ಸಮೀಪದ ಶಾಖೆಗೆ ಸಲ್ಲಿಸಬೇಕು. ಈ ಸಮಯದಲ್ಲಿ ನಿಮಗೆ ಇನ್ಶೂರೆನ್ಸ್ ಏಜೆಂಟರು ಸಹಾಯವನ್ನು ಮಾಡಬಹುದು. LIC ಸೇರಿದಂತೆ ಹಲವು ಕಂಪನಿಗಳು ತಮ್ಮ ವೆಬ್ಸೈಟ್ಗಳ ಮೂಲಕವೇ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸುವ ಅನುಕೂಲವನ್ನು ಕೂಡ ಈಗ ಕಲ್ಪಿಸಿವೆ. ಇದರಿಂದ ಕಾಗದ ಪತ್ರಗಳಿಲ್ಲದೆ ಸಾಲ ಪ್ರಕ್ರಿಯೆಯನ್ನು ನಡೆಸಬಹುದು. ಇದರಿಂದ ಕಾಗದ ಪತ್ರದ ಕಿರಿಕಿರಿ ನಿಮಗೆ ತಪ್ಪೋದಷ್ಟೇ ಅಲ್ಲ, ಸಾಲಕ್ಕೆ ತ್ವರಿತವಾದ ಅನುಮೋದನೆ ಕೂಡ ಸಿಗ್ತಾ ಹೋಗುತ್ತೆ. ಇನ್ನು ವೈಯಕ್ತಿಕ ಹಣಕಾಸು ಪಂಡಿತ ಜಿತೇಂದ್ರ ಸೋಲಂಕಿ ಅವರು ಹೇಳುವಂತೆ, ತುರ್ತಾಗಿ ಹಣ ಬೇಕಾಗಿದ್ದರೆ ಹಣ ಪಡೆಯೋದಕ್ಕೆ ಬೇರೆ ಯಾವುದೇ ದಾರಿ ಇಲ್ಲದೇ ಇದ್ದರೆ ಇನ್ಶೂರೆನ್ಸ್ ಪಾಲಿಸಿಯ ಮೇಲೆ ನೀವು ಸಾಲವನ್ನು ಪಡೆಯುವ ವಿಧಾನವನ್ನು ಪರಿಗಣಿಸಿಕೊಳ್ಳಬಹುದು. ಪರ್ಸನಲ್ ಲೋನ್ ಮತ್ತು ಕ್ರೆಡಿಟ್ ಕಾರ್ಡ್ಗಳಿಗೆ ಹೋಲಿಸಿದರೆ ಇನ್ಶೂರೆನ್ಸ್ ಪಾಲಿಸಿಯ ಮೇಲೆ ಸಾಲ ತೆಗೆದುಕೊಳ್ಳುವುದು ಹೆಚ್ಚು ಅನುಕೂಲಕರ ಅಂತ ಪರಿಗಣಿಸಲಾಗುತ್ತೆ. ಬಹುತೇಕ ಎಲ್ಲ ಪ್ರಮುಖ ಬ್ಯಾಂಕುಗಳು ಮತ್ತು NBFCಗಳು ಇನ್ಶೂರೆನ್ಸ್ ಕಂಪನಿಗಳು ಜೀವ ವಿಮೆಯ ಪಾಲಿಸಿಯ ಮೇಲೆ ಸಾಲವನ್ನು ಪಡೆಯುವ ಅನುಕೂಲವನ್ನು ಒದಗಿಸ್ತವೆ. ಆದರೆ ಪಾಲಿಸಿಯನ್ನು ನೀಡಿದ ಕಂಪನಿಯಿಂದಲೇ ಸಾಲವನ್ನು ಪಡೆಯೋದು ಉತ್ತಮ. ಹೀಗೆ ಮಾಡಿದರೆ ಸಾಲ ಬೇಗ ಸಿಗುತ್ತೆ ಮತ್ತು ಕಡಿಮೆ ಖರ್ಚಿನಲ್ಲಿ ನಿಮಗೆ ಸಾಲ ದೊರಕುತ್ತೆ. ಇನ್ನು ಇನ್ಶೂರೆನ್ಸ್ ಪಾಲಿಸಿ ಮೇಲಿನ ಸಾಲದ ಮರುಪಾವತಿ ಅವಧಿಯ ಪಾಲಿಸಿಯ ಮೆಚುರಿಟಿಯನ್ನು ಅವಲಂಬಿಸಿರುತ್ತೆ. ನಿಮ್ಮ ಪಾಲಿಸಿಯು 5 ವರ್ಷಗಳು ಅಥವಾ ಹೆಚ್ಚು ಅವಧಿಗೆ ಜಾರಿಯಲ್ಲಿದ್ದರೆ ವಿಮೆ ಕಂಪನಿಯು 5 ವರ್ಷಗಳವರೆಗೆ ಸಾಲವನ್ನು ನಿಮಗೆ ಮಂಜೂರು ಮಾಡಬಹುದು. ಸಾಲ ಮರುಪಾವತಿಗೆ ಇನ್ಶೂರೆನ್ಸ್ ಕಂಪನಿಗಳು ವಿವಿಧ ರೀತಿಯ ಆಯ್ಕೆಗಳನ್ನು ನೀಡ್ತವೆ. ಬರೀ ಬಡ್ಡಿ ಪಾವತಿ ಮಾಡಬಹುದು ಅಥವಾ ಅಸಲು ಮತ್ತು ಬಡ್ಡಿ ಎರಡನ್ನು ಪಾವತಿ ಮಾಡಬಹುದು. ಬಡ್ಡಿಯನ್ನು ಸಾಮಾನ್ಯವಾಗಿ ವಾರ್ಷಿಕವಾಗಿ ಕಡಿತಗೊಳಿಸಲಾಗುತ್ತೆ. ಇನ್ನು ಇನ್ಶೂರೆನ್ಸ್ ಪಾಲಿಸಿಯ ಮೇಲೆ ಸಾಲವನ್ನು ತೆಗೆದುಕೊಂಡಾಗ ಬಡ್ಡಿ ಪಾವತಿ ಮಾಡೋದು ಅತ್ಯಂತ ಅಗತ್ಯ. ಸಾಲ ಮತ್ತು ಬಡ್ಡಿ ಪಾವತಿ ಮಾಡೋದಕ್ಕೆ ವಿಫಲವಾದರೆ ಅಸಲಿನ ಮೊತ್ತಕ್ಕೆ ಬಡ್ಡಿಯನ್ನು ಸೇರಿಸಲಾಗುತ್ತೆ. ಇನ್ನು ಪಾಲಿಸಿಯ ಸರೆಂಡರ್ ಮೌಲ್ಯಕ್ಕಿಂತ ಸಾಲ ಮತ್ತು ಬಡ್ಡಿಯ ಮೊತ್ತ ಹೆಚ್ಚಾದರೆ ನಿಮ್ಮ ಪಾಲಿಸಿಯನ್ನು ಕಂಪನಿ ಮುಚ್ಚಿ ಹಾಕಬಹುದು. ಹೀಗಾದರೆ ಲೈಫ್ ಇನ್ಶೂರೆನ್ಸ್ ಕವರೇಜ್ ನಿಮಗೆ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಮೆಚುರಿಟಿ ಮೊತ್ತ ಸಿಗುವ ಸಾಧ್ಯತೆಯೂ ಕೂಡ ಕ್ಷೀಣಿಸುತ್ತೆ. ಪಾಲಿಸಿ ಮೆಚ್ಯೂರ್ ಆಗೋದಕ್ಕೆ 1 ಅಥವಾ 2 ವರ್ಷ ಉಳಿದಿದ್ದರೆ ಸರೆಂಡರ್ ಮಾಡೋದಕ್ಕಿಂತ ಅದರ ಮೇಲೆ ಸಾಲವನ್ನು ತೆಗೆದುಕೊಳ್ಳೋದು ಹೆಚ್ಚು ಅನುಕೂಲಕರ. ಈ ಮೂಲಕ ಇಡೀ ಅವಧಿಗೆ ನೀವು ಇನ್ಶೂರೆನ್ಸ್ ಕವರೇಜನ್ನು ಪಡಿತೀರಿ ಮತ್ತು ಮೆಚುರಿಟಿ ಆದಾಗ ನಿಮಗೆ ಹೆಚ್ಚು ಹಣ ಕೂಡ ಸಿಗ್ತಾ ಹೋಗುತ್ತೆ.
ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ ಮನಿ9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.